ನಾಡಿನ ಜನತೆ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಈ ಜನತೆ ಇದೆ. ಇವತ್ತು ಬರೀ ಯಾವುದೋ 5 ಗ್ಯಾರಂಟಿ ಕೊಟ್ಟ ತಕ್ಷಣ ಎಲ್ಲರ ಬದುಕು ಇವತ್ತು ಉತ್ತಮವಾದ ಪರಿಸ್ಥಿತಿ ಇದೆ ಅಂತ ಹೇಳಲ್ಲ. ಅದರ ಅನುಭವ ನಾನು ಪ್ರತಿದಿನ ನೋಡ್ತೀನಿ. ಇವರ 2,000 ರೂಪಾಯಿ ಕೊಡ್ತಕ್ಕಂಥದ್ದೇನಿದೆ, ಹಲವಾರು ಜನ ಹೇಳ್ತಾರೆ ಅದೇನೋ ಅದನ್ನು ಕೂಡಾಕಿ ಒಂದು ವರ್ಷದಲ್ಲಿ 20,000 25,000 ಕೂಡಾಕಿ ಅದೇನೋ ಒಂದು ಬೋರ್ವೆಲ್ಲು ಸಾಲ ತಗೊಂಡು ಕೊಡಿಸಿದೆ, ಅದು ಯಾವುದೋ ಒಂದು ಟೈಲರಿಂಗ್ ಮಿಷಿನ್ ತಗೊಂಡೆ, ವಾಷಿಂಗ್ ಮಿಷಿನ್ನು, ರೆಫ್ರಿಜರೇಟರ್ ಹೇಳ್ತಾರೆ. ಅಷ್ಟೇ ಸಾಕ? ಅದರಿಂದ ಬದುಕು ಮಾಡ್ಲಿಕ್ಕೆ ಸಾಧ್ಯವ? ನಿನ್ನೆ ಒಂದು ಸಾಯಂಕಾಲ ನಮ್ಮ ಶಾಸಕ ಮಿತ್ರರು ಒಂದು ಸಭೆ ಕರೆದಿದ್ದೆ. ಆ ಸಂದರ್ಭದಲ್ಲಿ ಒಂದು ಹಳ್ಳಿ ಮುಕ್ತ ರೈತ ಒಬ್ಬ ಅವ್ರ ಮಗ ಇಬ್ಬರು ಬಂದರು. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನಾನು ಇದರಿಂದ ತೃಪ್ತಿ ಪಡಬೇಡಿ, ಇನ್ನೂ ಭಾಳ ಕೆಲಸ ಇದೆ ರಾಜ್ಯದಲ್ಲಿ. ಅವರ ಮಗನಿಗೆ ಫೋನ್ ಮೇಲೆ ಟ್ರಾನ್ಸ್ಪ್ಲಾಂಟ್ ಆಗಲ್ಲ, ದುಡ್ಡಿಲ್ಲ, ಸರ್ಕಾರದಿಂದ ಅವ್ರಿಗೇನು 5 ನಯ ಪೈಸೆ ಸಿಕ್ಕಿಲ್ಲ. ಸ್ವಂತ ಒಂದು ಮನೆಯನ್ನು ಕಟ್ಕೊಂಡಿದ್ದ, ಆ ಮನೆ ಮಾರಾಟ ಮಾಡಿ 22 ಲಕ್ಷಕ್ಕೆ ಮಾರಾಟ ಮಾಡಿ ಆ ಮಗನ ಉಳಿಸ್ಕೋಬೇಕು ಅಂತ ಇಲ್ಲ ಆ ರೈತ. ಮತ್ತೆ ಇನ್ನೇನು ದುಡ್ಡು ಶಾರ್ಟೇಜ್ ಇದೆ ಅಂತ ನನ್ನ ಮನೆಗೆ ಬಂದರೆ ಇದೊಂದು ಉದಾಹರಣೆ ಕೊಡ್ತದೆ. ನಿನ್ನೆ ಸಾಯಂಕಾಲ ಆಗಿದೆ. ರಾಜ್ಯ ಹೇಗಿದೆ ಅನ್ನೋದಕ್ಕೆ, ಸಮಾಜ ಏನಿದೆ ಅಂತಕ್ಕಂಥ ಹೇಳ್ತಾ ಇದ್ದೀನಿ. ಜನತೆಗೂ ಜಾತಿ ಗಣತಿ ಅವೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ನಿಧಾನ ಪರಿಸ್ಥಿತಿ ವಾಸ್ತವಾಂಶ ಏನಿದೆ ಅಂತ ಹೇಳಿ ಕೊನೆಗೆ ನಾವೇನು ನನ್ನ ಮನೆಗೆ ಬಂದಾಗ ನನ್ನ ಹತ್ರ ಇರುತ್ತೋ ಇಲ್ವೋ, ಏನೋ ಒಂದು ರೀತಿಯಲ್ಲಿ ಅವರಿಗೆ ಅಂತ ಒಂದು ಸಂಕಷ್ಟ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ನನಗೆ ನಮ್ಮ ತಂದೆಯಿಂದಲೋ ನಮ್ಮ ತಾಯಿಯಿಂದಲೋ ಕಲ್ತ್ಕೊಂಡಿದ್ದೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಮುಖ್ಯಮಂತ್ರಿಗಳು ನಾನು ಈ ರಾಜ್ಯದಲ್ಲಿ ಅವ್ರ ಜೊತೆ ಸೇರಿ ಸರ್ಕಾರ ಮಾಡಿದಾಗ 2000